ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾವಾ ಬಾವಾ, ಏನೋ ಗಣಿ, ಒಂದು ನಿಮಿಷ ಹೊರಗಡೆ ಬನ್ನಿ. ಯಾಕೋ? ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ಸರ್ಪ್ರೈಸಾ? ಏನೋ ಅದು? ಅಯ್ಯೋ ಬನ್ನಿ ಬಾವಾ. ಅಕ್ಕ ಒಂದು ನಿಮಿಷ ಹೊರಗಡೆ ಬಾ. ಅಲ್ಲ, ಏನಂತ ಹೇಳೋ. ಬನ್ನಿ ಬಾವಾ. ಏನೋ ಗಣಿ? ಬನ್ನಿ. ಏನು ಯಜಮಾನ್ರೆ? ನಿನ್ನ ತಮ್ಮ ಏನೋ ಸರ್ಪ್ರೈಸ್ ಕೊಡ್ತಾನಂತೆ. ಏನೋ ಗಣಿ? ಇದೆ ಆ ಸರ್ಪ್ರೈಸ್. ಇದ್ರಲ್ಲಿ ಸರ್ಪ್ರೈಸ್ ಏನಿದೆ ಗಣಿ? ಇದನ್ನ ನನ್ನ ಬರ್ತಡೇಗೆ ಅಂತ ನೀವೇ ತಾನೇ ಕೊಡ್ಸಿದ್ದು. ಹೌದು ಅಲ್ವಾ? ಈಗ ಇದನ್ನ ನೀವು ಓಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತಿಂದ ಈ ಬೈಕ್ ನಿಮ್ದು. ಕಂಗ್ರಾಟ್ಸ್ ಗಣಿ. ನಿಮ್ಗೆ ಕೆಲಸ ಸಿಕ್ಕಿ ಕಾರ್ ತಗೊಳ್ಳೋವರೆಗೂ ಇದೇ ಬೈಕಲ್ಲಿ ಓಡಾಡಿ. ನೀವು ಆಟೋದಲ್ಲಿ ಬಸ್ಸಲ್ಲಿ ಓಡಾಡೋದು ಚೆನ್ನಾಗಿರಲ್ಲ ಬಾವಾ. ನನ್ನ ಬಗ್ಗೆ ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಗಣಿ. ಆದರೆ ನನಗೆ ಈ ಬೈಕ್ ಬೇಡ. ನಿನಗಿದನ್ನು ಕೊಡಿಸಿದ್ದು ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ. ಈಗಿದನ್ನು ನನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅಲ್ಲದೆ ನೀನು ಕಾಲೇಜ್ ಹೋಗೋದಕ್ಕೂ ತೊಂದರೆ ಆಗುತ್ತಲ್ವಾ, ನನಗೆ ಬೇಡ. ಬಾವಾ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಕಾಲೇಜ್ಗೆ ಹೋಗೋಕ್ಕೆ 10 ನಿಮಿಷಕ್ಕೊಂದು ಬಸ್ ಬರುತ್ತೆ. ಇಲ್ಲ ಅಂದ್ರೆ ಫ್ರೆಂಡ್ಗೆ ಹೇಳಿದ್ರೆ ಅವ್ನ ಬೈಕಲ್ಲೇ ನನ್ನ ಡ್ರಾಪ್ ಮಾಡ್ತಾನೆ. ಅದು ಅಲ್ಲದೆ ಈ ಬೈಕಲ್ಲಿ ನಾನು ಇಲ್ಲಿಂದ ಕಾಲೇಜ್ಗೆ, ಕಾಲೇಜಿಂದ ಇಲ್ಲಿಗೆ ಅಷ್ಟೇ ಓಡಾಡೋದು. ಅದೇ ನೀವಾದ್ರೆ ದಿನ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, 10 ಕಂಪ್ನಿ ಕಡೆ ಓಡಾಡಬೇಕು. ಈ ಗಾಡಿ ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆಟೋಗೆ, ಬಸ್ಗೆ ಅಂತ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದ್ರ ಬದಲು ಈ ಗಾಡಿಲಿ ಓಡಾಡೋದೇ ಬೆಸ್ಟ್. ಬೇಡ ಗಣಿ, ನನ್ನ ಮಾತು ಕೇಳು. ಬಾವಾ, ಇದು ಕೇಳೋ ಸಮಯ ಅಲ್ಲ, ಹೇಳೋ ಸಮಯ. ಅಷ್ಟಕ್ಕೂ ಈ ಬೈಕ್ನ ಕೊಟ್ಟು ನಾನೇನು ಹೀರೋ ಆಗ್ತಿಲ್ಲ. ನನ್ನ ಪಾಲಿಗೆ ನೀವೇ ಯಾವತ್ತಿದ್ರು ಹೀರೋ. ನಿಮಗೆ ಕೆಲಸ ಸಿಕ್ಕಿದ್ಮೇಲೆ ನಂಗೆ ಹೊಸ ಬೈಕೇ ಕೊಡಿಸಿ, ಪರವಾಗಿಲ್ಲ. ಆದ್ರೆ ಈಗ ಈ ಬೈಕ್ ನಿಮ್ದೆ. ಏನಂತೀಯ ಅಕ್ಕ? ಪಾಪ ಅಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಬೇಡ ಅಂತ ಹೇಳ್ಬೇಡಿ ಯಜಮಾನ್ರೆ, ಇಸ್ಕೊಳ್ಳಿ. ಇನ್ನೇನ್ ಬಾವಾ, ಹೋಮ್ ಮಿನಿಸ್ಟ್ರೇ ಪರ್ಮಿಷನ್ ಕೊಟ್ಟಾಯ್ತಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಗಣಿ. ಅಯ್ಯೋ ಪರವಾಗಿಲ್ಲ ಬಾವಾ. ಪಾರು, ನಿನ್ನ ತಮ್ಮಂಗೆ ಥ್ಯಾಂಕ್ಸ್ ಹೇಳಲ್ವಾ? ಅಯ್ಯೋ ಅಕ್ಕ, ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಅದು ನೀನೇ ಇಟ್ಕೋ. ನನ್ಗೊಂದು ಮುದ್ದಾದ ಸೊಸೆ ಕೊಡು ಸಾಕು. ನೋಡಿದೆ ಪಾರು, ನಿನ್ನ ತಮ್ಮಂಗೂ ಹೆಣ್ಣು ಪಾಪುನೇ ಬೇಕಂತೆ. ಅಲ್ಲಿಗೆ ನಮ್ಗೆ ಹೆಣ್ಣು ಮಗುನೇ ಆಗೋದು. ನನಗೂ ಅದೇ ಆಸೆ. ಹೌದ್ ಬಾವಾ, ಅದಂತೂ ನಿಜ. ಬಾ ಪಾರು, ನಿನ್ನ ತಮ್ಮ ಕೊಟ್ಟಿರೋ ಐರಾವತದಲ್ಲಿ ಒಂದು ರೌಂಡ್ ಹೋಗಿ ಬರೋಣ. ಅಯ್ಯೋ ಯಜಮಾನ್ರೆ, ಬೇಡ. ಇಂಥ ಸಮಯದಲ್ಲಿ ಇದರಲ್ಲೆಲ್ಲ ಓಡಾಡಬಾರ್ದು. ನೀನು ಜೋಪಾನವಾಗಿ ಕರ್ಕೊಂಡೋಗಿ ಬರೋ ಜವಾಬ್ದಾರಿ ನಂದು ಪಾರು. ಹೋಗ್ ಬನ್ನಿ. ಹ್ಯಾಪಿ ಜರ್ನಿ. ಸಾರಿ ಪಾರು, ಅರ್ಸನ್ ಕೋಟೆಯಲ್ಲಿ ಇದ್ದಿದ್ರೆ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೀಗ ಬೈಕಲ್ಲಿ ಹೋಗೋ ಪರಿಸ್ಥಿತಿ. ಯಜಮಾನ್ರೆ, ನಿಮ್ಮ ಜೊತೆ ಕಾರು ಬೈಕಲ್ಲ, ನಡ್ಕೊಂಡು ಬರೋಕ್ಕೂ ಸೈ. ನೀವೇನು ಅನ್ಕೋಬೇಡಿ. ಹಾಗೆ ನೋಡೋದಕ್ಕೆ ಹೋದ್ರೆ ಈ ಕಾರ್ಗಿಂತ ಬೈಕಲ್ಲಿ ಹೋಗೋದೇ ಚಂದ. ಬನ್ನಿ ಹೋಗೋಣ.
ಬರ್ತೀವೋ. ಬಾಯ್. ನೀವು ತಗೋಬೇಕಾಗಿರೋ ಮಾತ್ರೆಗಳನ್ನೆಲ್ಲ ಒಂದೇ ಕಡೆ ಇಟ್ಟಿದ್ದೀನಿ. ಮರಿ ಇದೆ ತಗೊಳ್ಳಿ, ಟೈಮಿಗೆ ಸರಿಯಾಗಿ ತಗೊಳ್ಳಿ. ಜನನಿಗೂ ಹೇಳಿದ್ದೀನಿ ನೆನ್ಪು ಮಾಡು ಅಂತ. ನಾನೇ ಕೊಡ್ತೀನಿ ಅಂತ ಹೇಳಿದ್ಲು. ಈ ಸಮಯದಲ್ಲಿ ಅವಳು ಹೆಚ್ಚು ಎದ್ದು ಓಡಾಡೋದು ಬೇಡ ಅಂತ ನಾನೇ ಬೇಡ ಅಂದೆ. ನಾನಿನ್ ಬರ್ಲಾ? ಅಖಿಲ, ಏನ್ ರಘು? ಅದು ನಮ್ಮ ಹನುಮಂತು ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ತುಂಬ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾನೆ. ವೈಯಕ್ತಿಕವಾಗಿ ತುಂಬ ಒಳ್ಳೆಯವನು, ಸ್ವಾಭಿಮಾನಿ ಕೂಡ. ಏನು ಹನುಮಂತನ ಹೊಗಳ್ತಿದ್ದೀರಾ? ಏನಿಲ್ಲ, ಅವನಿಗೆ ಒಂದು 5-10 ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸ್ತು. ಕಾರಣ? ಕಾರಣ ಅಂತ ಏನೂ ಇಲ್ಲ ಅಖಿಲ, ಹಾಗೆ ಸುಮ್ಮನೆ. ಹನುಮಂತು ಏನಾದರೂ ಸಂಬಳ ಜಾಸ್ತಿ ಬೇಕು ಅಂತ ನಿಮ್ಮ ಹತ್ರ ಕೇಳಿದ್ನಾ? ಅಯ್ಯೋ ಇಲ್ಲ, ಸಂಬಳ ಜಾಸ್ತಿ ಬೇಕು ಅಂತ ಅವನಿಯಲ್ಲಿ ಕೇಳ್ತಾನೆ. ಜಾಸ್ತಿ ಕೊಡೋಣ ಅಂತ ನನಗೆ ಅನಿಸ್ತು. ಮಗ ಸೊಸೆ ಅಲ್ಲಿದ್ದಾರೆ, ಅದರಿಂದಾಗಿ ಹನುಮಂತುಗೆ ಹೆಚ್ಚಿನ ಹೊರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಕೇಳ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ ರಘು. ಸರಿ ಜಯ. ಎಸ್ ಮ್ಯಾಮ್. ಈ ತಿಂಗಳಿಂದ ಹನುಮಂತು ಸ್ಯಾಲ್ರಿನ 10,000 ರೂಪಾಯಿ ಜಾಸ್ತಿ ಮಾಡು. ಓಕೆ ಮ್ಯಾಮ್. ನಿಮಗೆ ಸಂತೋಷ ಅಲ್ವಾ ರಘು? ಸಮಾಧಾನ ಆಯ್ತಲ್ವಾ? ಹಾ, ಪಾಪ ನಮ್ಮ ಹನುಮಂತು. ನಾನೇನು ಬರ್ತೀನಿ. ನಾನು ಜನನಿನ ಮಾತಾಡಿಸ್ಕೊಂಡು ಬರ್ತೀನಿ. ಯಜಮಾನ್ರೆ ನಿಲ್ಸಿ. ಪಾರು, ಯಾಕೆ ಗಾಡಿ ನಿಲ್ಸಕ್ಕೆ ಹೇಳಿದೆ? ಅಲ್ಲ ಯಜಮಾನ್ರೆ, ಯಾಕಿಷ್ಟು ನಿಧಾನಕ್ಕೆ ಓಡಿಸ್ತಾ ಇದ್ದೀರಾ? ನಮ್ಮ ಹಿಂದೆ ಬರ್ತಿರೋ ಚಿಕ್ಕ ಚಿಕ್ಕ ಗಾಡಿಗಳೇ ನಮ್ಮನ್ನು ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಪಾರು, ಇವಾಗ ನಾವಿಬ್ಬರಲ್ಲ, 3 ಜನ. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ನೀನೇನು ಹೇಳ್ದೆ ಹೇಳು? ಈ ಟೈಮಲ್ಲಿ ಹೊರಗಡೆ ಸುತ್ತಾಡೋದೆಲ್ಲ ಬೇಕಂತ ಕೇಳಿದೆ ತಾನೆ? ಅವಾಗ ನಾನು ಏನು ಹೇಳಿದೆ? ನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗಿ ಜೋಪಾನವಾಗಿ ಕರ್ಕೊಂಬರ್ತೀನಿ ಅಂತ. ಅದಕ್ಕೆ ನಿನ್ನ ಜೋಪಾನವಾಗಿ ಕರ್ಕೊಂಬರ್ತಾ ಇದ್ದೀನಿ. ಹೋಗೋಣ? ನಾನು ನರಳ್ತಿರುವಾಗ ನನ್ನ ಮುಂದೆನೆ ನಕ್ಕೊಂಡು ಓಡಾಡ್ತೀರಾ? ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ಓಯ್ ಪೊಲೀಸ್ ಇದ್ದ, ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ? ನೀನೇನೋ ಬಿಸ್ನೆಸ್ ಕೆಲಸ ಅಂತ ಫಾರಿನ್ನಿಗೆ ಹಾರಿದೆ,
ಆದ್ರೆ ನಾನು ಮಾತ್ರ ಬರೀ ನಿಂದೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ಇಲ್ಲಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಅತ್ತೆ ಅಂತೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಬಗ್ಗೆ ತುಂಬ ಕೇರು. ಆಮೇಲೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ನರ್ಸ್ನು ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಆದರೂ ಇಂಥ ಟೈಮಲ್ಲಿ ಹೆಂಡತಿ ಆದವಳಿಗೆ ಗಂಡನ ಜೊತೆನೇ ಇರಬೇಕು ಅಂತ ಆಸೆ ಇರುತ್ತಲ್ವಾ? ಏನು ಮಾಡೋದು? ನೀನು ಫಾರಿನಿಗೆ ಹೋಗೋ ದಿನಾನೇ ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಯಿತು. ನೀನು ಇಲ್ಲಿರುವಾಗಲೇ ಆ ವಿಷಯ ಗೊತ್ತಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ? ನೀನು ನನ್ನ ಜೊತೆನೇ ಇರ್ಬೋದಿತ್ತು. ಜನನಿ, ಅಯ್ಯೋ ಮೆಲ್ಲಿಗೆ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ, ನಾನು ಬರ್ತಿದ್ದ ಹಾಗೆಲ್ಲ ದಡಬಡ ಅಂತ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಗೌರವ ಇದೆಯಲ್ಲ, ಅಷ್ಟೇ ಸಾಕಮ್ಮ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಸರಿ ಅತ್ತ, ಟೇಕ್ ಕೇರ್. ಇಷ್ಟೊತ್ತಿಗಾಗಲೇ ನರ್ಸ್ ಬರಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ತಗೋಪಾರು. ಯಜಮಾನ್ರೆ ನಿಮಗೆ? ನನಗೆ ಬೇಡ. ಯಾಕೆ ಯಜಮಾನ್ರೆ? ನನಗೆ ಬಾಯರ್ಕೆ ಇಲ್ಲ ಪಾರು. ನನ್ನನ್ನು ಸಂಹಾರ ಮಾಡಿದೀವಿ ಅನ್ಕೊಂಡು ನೀವು ಆರಾಮಾಗಿದ್ದೀರಾ? ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹಲೋ ಮೇಡಮ್, ಯಾಕಿನ್ನೂ ಡ್ಯೂಟಿಗೆ ಬಂದಿಲ್ಲ? ಹೊಡೋಣ. ಸಾರಿ ಮ್ಯಾಮ್, ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಬರೋದಕ್ಕೆ ಲೇಟ್ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿರ್ತೀನಿ. ಸರಿ, ಬೇಗ ಬನ್ನಿ. ಶೋರ್ ಮೇಡಮ್, ನೀವೇನು ವರಿ ಮಾಡ್ಕೋಬೇಡಿ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರಂತೆ. ಅವ್ರು ಸಂಜೆ ಮನೆಗೆ ಹೋಗೋಕ್ಕೆ ಮುಂಚೆ ನಾನು ಮನೆಗೆ ಬಂದಿರ್ತೀನಿ, ಆಯಿತಾ? ಸರಿ, ಆರಾಮಾಗಿ ರೆಸ್ಟ್ ಮಾಡು. ಈ ಬಸ್ರಿ ಹೆಣ್ಮಕ್ಳು ಯಾವಾಗ ಏನು ಊಟ ಮಾಡಬೇಕು,
ಏನು ಕುಡಿಬೇಕು, ಏನು ತಿನ್ನಬಾರ್ದು ಇದೆಲ್ಲ ಸ್ವಲ್ಪ ಹೇಳ್ತೀರಾ? ಯಾಕೆಂದರೆ ನಮ್ಮ ಗಣಿ ಹುಟ್ಟಿದಾಗ ನನ್ನ ಹೆಂಡ್ತಿನ ಕಳ್ಕೊಂಡೆ. ಆವಾಗ ನಾನು ಸ್ವಲ್ಪ ಕಾಳಜಿ ವಹಿಸಿದ್ದಿದ್ರೆ ಅವಳು ಉಳ್ಕೋತಿದ್ಲು ಏನೋ, ಅದಕ್ಕೆ ಕೇಳಿದೆ. ಹೋಗಲಿ ಬಿಡು ಹನುಮಂತಣ್ಣ, ಹಳೆದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಕೊರಗ್ತೀಯಾ? ಈಗ ನಮ್ಮ ಪಾರ್ವತಿ ತಾಯಿ ಆಗ್ತಿದ್ದಾಳೆ ತಾನೆ. ಕಳ್ಕೊಂಡಿರೋ ನಿನ್ನ ಹೆಂಡತಿ ಪಾರ್ವತಿ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಬೋದು, ಯಾರಿಗೆ ಗೊತ್ತು? ಅದೇ ನಂಬಿಕೆಲೆ ನಾನು ಇದ್ದೀನಿ. ನೋಡೋಣ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಪಾರುನ ದೊಡ್ಡ ಯಜಮಾನರು ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದರೂ ಅಪ್ಪನಾಗಿ ನಮ್ಮದು ಕೆಲವು ಕರ್ತವ್ಯಗಳಿರುತ್ತೆ ಅಲ್ವಾ? ತಾಯಿ ಇದ್ದಿದ್ರೆ ಹೇಗೆ ಜೋಪಾನ ಮಾಡ್ತಿದ್ಲೋ ನಾನು ಹಾಗೆ ಅವಳನ್ನು ಜೋಪಾನ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು ಸಾವಿತ್ರಕ್ಕ. ಅವಳ ಆರೋಗ್ಯನ ಗಮನದಲ್ಲಿಟ್ಕೊಂಡು ಯಾವ್ಯಾವ ಸಮಯಕ್ಕೆ ಏನೇನು ತಿನ್ನಬೇಕು, ಏನೇನು ಕುಡಿಬೇಕು ಅಂತ ಅವಾಗವಾಗ ಹೇಳ್ತೀರಿ ಸಾವಿತ್ರಕ್ಕ. ತಾಯಿ ಇಲ್ದಿರೋ ಬಸ್ರ ಮಗಳಿಗೆ ಈ ಸಮಯದಲ್ಲಿ ನೀವೇ ತಾಯಿ ಅಂತ ತಿಳ್ಕೊಳ್ಳಿ. ಅದೇನೋ ತಾಯಿ ಇಲ್ದಿರೋ ಬಸರಿ ಹುಡುಗಿಗೆ ನೀವೇ ತಾಯಿ ಥರ ಇರಬೇಕು ಅಂತ ಹೇಳ್ತಾ ಇದ್ದೆ, ಏನದು? ಏನಿಲ್ಲ ಅಮ್ಮೋರೆ, ಹನುಮಂತಣ್ಣ ಜನನಿ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಅಮ್ಮವ್ರು ಬೇರೆ ಆಫೀಸ್ಗೆ ಹೋಗ್ತಾರೆ, ಹಾಗಾಗಿ ತಾಯಿ ಸ್ಥಾನದಲ್ಲಿ ನಿಂತು ನೀವೇ ಎಲ್ಲ ನಿಭಾಯಿಸ್ಬೇಕು ಅಂತ ಹೇಳ್ತಾ ಇದ್ರು ಅಷ್ಟೇ. ಸಾವಿತ್ರಿ, ಜನನಿನ ಚೆನ್ನಾಗಿ ನೋಡ್ಕೊ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಅಮ್ಮವ್ರೆ. ಹೊರಡೋಣ ಹನುಮಂತು? ಹಾಂ ಮೊರೆ. ಯಜಮಾನ್ರೆ, ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತಾ? ನಿಮಗೆ ಎಷ್ಟು ಕಷ್ಟ ಇದ್ರೂ ಒಂಚೂರು ಬೇಜಾರು ಮಾಡ್ಕೊಳ್ದೆ ನನ್ನನ್ನು ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪಾರು, ಹಾಗೆ ನೋಡಿದ್ರೆ ನಾನು ಜಾಸ್ತಿ ಅದೃಷ್ಟ ಮಾಡಿದ್ದೀನಿ. ನನ್ನ ಕಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿದೆ. ನನ್ನ ಪರಿಸ್ಥಿತಿ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರೆ, ಒಂದ್ ನಿಮಿಷ. ಯಾಕೆ ಪಾರು? ಯಜಮಾನ್ರೆ, ಅಲ್ಲಿ ನೋಡಿ, ತರಕಾರಿ ಇದೆ. ಅಪ್ಪ ಸಂಜೆ ಬರ್ತಾ ನಾನು ತರಕಾರಿ ತಗೊಂಬರ್ತೀನಿ ಅಂತ ಹೇಳಿದ್ರು. ಆದ್ರೆ ನಾವ್ ಹೇಗಿದ್ರು ಹೊರಗೆ ಬಂದಿದೀವಲ್ಲ, ನಿಮ್ಮ ಹತ್ರ ದುಡ್ಡಿದ್ರೆ ತರಕಾರಿ ತಗೊಂಡು ಹೋಗೋಣವಾ? ಪಾರು, ನನ್ನ ಹತ್ರ ತರಕಾರಿ ತಗೊಳ್ಳೋಷ್ಟಂತೂ ದುಡ್ಡಿದೆ. ಸರಿ ಕೊಡಿ. ಪಾರು, ನೀನು ಆರಾಮಾಗಿ ಇಲ್ಲಿ ನಿಂತಿರೋ, ನಾನು ಹೋಗಿ ತರಕಾರಿ ತೊಗೊಂಡ್ಬರ್ತೀನಿ. ಯಜಮಾನ್ರೆ, ಬೆಳಗ್ಗೆಯಿಂದ ನಿಮ್ಮ ಜೊತೆ ಗಾಡೀಲಿ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ತರಕಾರಿ ತಂದ್ರೆ ನಂಗೆ ಏನೂ ಆಗಲ್ಲ. ಕುಡಿ. ಪಾರು, ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನನಗೂ ಅಡುಗೆ ಬರುತ್ತೆ. ಅಡುಗೆ ಮಾಡೋದಕ್ಕೆ ಬಂದರೆ ಸಾಲದು. ಈ ರೀತಿ ತರಕಾರಿ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ಚೌಕಾಸಿ ಎಲ್ಲ ಮಾಡಬೇಕಾಗತ್ತೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ತರಕಾರಿ ತೊಗೊಳೋದಕ್ಕಾಗಲ್ಲ. ಹೌದಾ? ಇವಾಗ ನೋಡ್ತಾ ಇರು, ಅಲ್ಲಿಗೆ ಹೋಗಿ ತರಕಾರಿ ತಗೊಂಡು ನೀನೇನೋ ಇದ್ದಲ್ಲ ಕಾಸಿ, ಚೌಕಾಸಿ, ಹಾಂ ಬಾರ್ಗೇನ್, ಅದನ್ನ ಮಾಡಿಕೊಂಡು ತರಕಾರಿ ತೊಗೊಂಬರ್ತೀನಿ. ನೋಡ್ತಾ ಇರು. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ರೇಟ್ ಎಲ್ಲ ಹೆಂಗಿದೆ? ಓಕೆನಾ? ಏನು ಓಕೆನಾ ಏನೋ ಸರ್.
ತರಕಾರಿ ರೇಟು ಚಿನ್ನದ ರೇಟ್ಗಿಂತ ಜಾಸ್ತಿ ಆಗಿದೆ. ಹೌದಾ? ಹಾಗಾದ್ರೆ ಟೊಮೆಟೊ ರೇಟ್ ಎಷ್ಟು? ಕೆಜಿ 45 ರೂಪಾಯಿ ಸರ್. ಅಷ್ಟೇನಾ? ಹ್ಞೂ ಸರ್, ಅಷ್ಟೇ. ಸ್ವಲ್ಪ ಚೌಕಾಸಿ ಎಲ್ಲ ಮಾಡಬೇಕಾಗುತ್ತೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ತರಕಾರಿ ತೊಗೊಳೋದಕ್ಕಾಗಲ್ಲ. ಏನು 45 ರೂಪಾಯಿ ಅಂತಿದ್ದೀರಾ? ತುಂಬ ಕಾಸ್ಟ್ಲಿ ಆಯಿತು. 40 ರೂಪಾಯಿ ಕೊಡ್ತೀರಾ? ಸರಿ ಸರ್, ನಿಮಗೋಸ್ಕರ 40 ರೂಪಾಯಿಗೆ ಕೊಡ್ತೀನಿ. ಎಷ್ಟು ಕೆಜಿ ಬೇಕು ಸರ್? 1 ಕೆಜಿ ಕೊಡಿ. ಆಲೂಗಡ್ಡೆ ಎಷ್ಟು ಸರ್? ಆಲೂಗೆಡ್ಡೆ 75 ರೂಪಾಯಿ ಸರ್. 75? ಸುಮ್ಮನೆ ಎಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ ನೀವು. ಒಂದು 5 ರೂಪಾಯಿ ಕಮ್ಮಿ ತೊಗೊಳ್ಳಿ. 70 ರೂಪಾಯಿ ಕೊಟ್ಟರೆ 1 ಕೆಜಿ ತೊಗೊತೀನಿ. ಆಯಿತು ಬಿಡಿ ಸರ್, ನಿಮಗೋಸ್ಕರ 5 ರೂಪಾಯಿ ಕಡಿಮೆನೇ ಮಾಡ್ಕೊತೀನಿ. ಸರ್ ಎಷ್ಟಾಯ್ತು ಎಲ್ಲ ಸೇರಿಸಿ? ಸರ್ ಒಂದು 40 ರೂಪಾಯಿ, ಒಂದು 70, 110, 210 ರೂಪಾಯಿ ಆಯಿತು ಸರ್. ಅಣ್ಣ 1 ನಿಮಿಷ ಇರಿ ಯಜಮಾನ್ರೆ. ಟೊಮೆಟೊ ಎಷ್ಟು ಹೇಳ್ದೆ ಅಣ್ಣ? 45 ರೂಪಾಯಿ ಕಣವ. ಸರ್ಗೋಸ್ಕರ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಸರಿ, ಆಲೂಗಡ್ಡೆ ಎಷ್ಟು? ಆಲೂಗೆಡ್ಡೆನೂ ಅಷ್ಟೇ 75 ರೂಪಾಯಿ. ಅದರಲ್ಲೂ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಣ್ಣ, ನಾನು ಹಳ್ಳಿಯೋಳ. ಯಾವ್ಯಾವ ತರಕಾರಿಗೆ ಎಷ್ಟೆಷ್ಟು ಬೆಲೆ ಅಂತ ನನಗೆ ಗೊತ್ತಿಲ್ವಾ? ಟೊಮೆಟೊ 20 ರೂಪಾಯಿ, ಆಲೂಗಡ್ಡೆ 35 ರೂಪಾಯಿ. ಪಾಪ, ಈ ಥರ ಅಮಾಯಕರು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿ ಯಾಮರ್ಸ್ಬಿಡ್ತೀರಾ ಅಲ್ವಾ? ನೋಡಿದ್ರೆ ಯಜಮಾನ್ರೆ ಎಷ್ಟು ಚೆನ್ನಾಗಿ ನಿಮ್ಮನ್ನು ಯಾಮರ್ಸ್ತಾ ಇದ್ದಾರೆ ಅಂತ.